ಇನ್ನು ಇವತ್ತಿನ ಮೇಜರ್ ಸ್ಟೋರಿ ಮೂಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಸಂಕಷ್ಟದಲ್ಲಿದ್ದಾರೆ. ಅದು ಒಂದು ಕಡೆ. ಮತ್ತೊಂದು ಕಡೆ ಏನಾಗ್ತಾ ಇದೆ ಅಂತಂದ್ರೆ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಗಳ ಭೇಟಿ ಕುತೂಹಲ ಮೂಡಿಸ್ತಾ ಇದೆ. ಸಿದ್ದರಾಮಯ್ಯನವರು ಕಾನೂನು ಹೋರಾಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸ್ವಪಕ್ಷದ ನಾಯಕರೇ ಪ್ರಬಲ ಆಕಾಂಕ್ಷಿಗಳಿದ್ದಾರಲ್ಲ ಸಿಎಂ ರೇಸ್ನಲ್ಲಿ ಅವರೆಲ್ಲರೂ ಮೀಟಿಂಗ್ ಮಾಡ್ತಾ ಇದ್ದಾರೆ, ಒಬ್ರಿಗೂ ಭೇಟಿ ಮಾಡ್ತಿದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ರು ಕೂಡ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಮನೆಯಲ್ಲಿ ಭೇಟಿ ಮಾಡಿದ್ದಾರೆ ಇಬ್ರು. ಕೆಲವೊಂದಿಷ್ಟು ಮಾತುಕತೆಗಳನ್ನು ಆಡ್ತಾ ಇದ್ದಾರೆ. ಪ್ರಸಕ್ತ ಪಕ್ಷದ ವಿದ್ಯಮಾನಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ. ಪ್ರಸ್ತುತ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಪ್ರಸ್ತುತ ಬೆಳವಣಿಗೆ ಏನಾಗ್ತಾ ಇದೆ? ಸಿಎಂ ಮೇಲೆ ಮೂಡಾ ಕೇಸ್ ಇದೆ, FIR ಆಗಿದೆ, ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಬಿಜೆಪಿ JDS ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಸ್ವಪಕ್ಷದವರು ಅದೇ ರೀತಿ ಮಾತಾಡ್ತಾ ಇದ್ದಾರೆ ಒಂದಷ್ಟು ಜನ. ಹೈಕಮಾಂಡು ರಾಜೀನಾಮೆಯನ್ನು ಪಡ್ಕೊಂಡ್ರೆ ಏನಾಗುತ್ತೆ, ಮುಂದುವರೆಸಿದ್ರೆ ಏನಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದೆ. ಈ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೇ ಸಿಎಂ ರೇಸ್ನಲ್ಲಿರೋ ಆಕಾಂಕ್ಷಿಗಳು ಭೇಟಿ ಮಾಡ್ತಾ ಇದ್ದಾರೆ ಒಬ್ರಿಗೊಬ್ರು. ಮೂಡಾ ಇಕ್ಕಟ್ಟಲ್ಲಿ ಸಿಎಂ ಇದ್ದಾರೆ, ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಉಭಯ ನಾಯಕರ ಮಾತುಕತೆ ಕುತೂಹಲ ಮೂಡಿಸ್ತಾ ಇದೆ. ಯಾಕೆ ಅಂತ, ಒಂದು ವೇಳೆ ಸಿಎಂ ಚೇಂಜ್ ಆದ್ರೆ ಹೊಂದಾಣಿಕೆಯ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಇಲ್ಲಿ ಯಾರಿಗೆ ಅವಕಾಶ ಸಿಕ್ಕರು ಪರಸ್ಪರ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಅನ್ನೋ ಚರ್ಚೆ ಆಗ್ತಾ ಇದೆಯಾ? ಹೊಂದಾಣಿಕೆ ಆಗ್ತಾ ಇದೆಯಾ? ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್, ಡಿಸಿಎಂ ಡಿಕೆ ಶಿವಕುಮಾರ್ ಇವರ ಮಧ್ಯೆ ಇದೇ ಮಾತುಕತೆ ಆಗ್ತಾ ಇದೆಯಾ ಅನ್ನೋ ಅನುಮಾನ. ಈಗಾಗ್ತಾ ಇರೋ ಡೆವಲಪ್ಮೆಂಟ್ಗೂ ಪ್ರಬಲ ಆಕಾಂಕ್ಷಿಗಳ ಭೇಟಿಗೂ ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಈ ಟೈಮ್ನಲ್ಲಿ ಈ ಭೇಟಿ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ. ನಾನಾ ರೀತಿಯ ಚರ್ಚೆಗಳಾಗ್ತಾ ಇದ್ದಾವೆ. ಹೈಕಮಾಂಡ್ ಒಂದು ಕಡೆ ಹಿಂಗೆ ಮುಂದುವರೆದ್ರೆ ಹಿಂಗೆ, ರಾಜೀನಾಮೆ ಪಡ್ಕೊಂಡ್ರೆ ಸಿಎಂ ಸಿದ್ದರಾಮಯ್ಯನವರಿಂದ ಅಂದ್ರೆ ಹಿಂಗೆ ಅನ್ನೋ ಲೆಕ್ಕಾಚಾರ. ಈ ಟೈಮ್ನಲ್ಲಿ ಇವರಿಬ್ರು ಮೀಟಿಂಗ್. ಪರಮೇಶ್ವರ್ ಭೇಟಿಯ ಗುಟ್ಟನ್ನ ಡಿಕೆ ಶಿವಕುಮಾರ್ ಬಿಟ್ಕೊಡ್ತಾ ಇಲ್ಲ. ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ರಾಜಕೀಯದಲ್ಲಿ ಪ್ರತಿನಿತ್ಯ ಮಾತಾಡ್ತಿರ್ತಾರೆ, ಡೈಲಿ ಮಾತಾಡ್ತಿರ್ತಾರೆ ಇದ್ರ ಬಗ್ಗೆ. ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಆದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರೋದು, ಅಭಿವೃದ್ಧಿ ಇದ್ರೆ ರಾಜಕಾರಣ ಮಾಡೋದಕ್ಕಾಗುತ್ತೆ, ನಾವು ಜನರಿಗೆ ಕೊಟ್ಟ ಭರವಸೆಗಳನ್ನ ಈಡೇರಿಸಬೇಕು, ಆ ನಿಟ್ಟನ್ನು ನಾವು ಕೆಲಸ ಮಾಡ್ತೀವಿ. ಕೇವಲ ನಾವಿಬ್ರು ಮಾತ್ರ ಸೇರಿ ಸಭೆ ಮಾಡೋದಲ್ಲ, ಕಾಂಗ್ರೆಸ್ನ ಎಲ್ಲಾ 136 ಶಾಸಕರು ಒಟ್ಟಾಗಿ ಸಭೆ ಮಾಡ್ತೀವಿ, ಯಾವುದೇ ಅಧಿಕಾರ ಬದಲಾವಣೆ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ನಾವು ರಾಜ್ಯ ಜನತೆ ನಮಗೇನು ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ, ನಾವು ಅಧಿಕಾರ ಕೊಟ್ಟಿರೋ ಅಧಿಕಾರನ ನಾವು ಜನರಿಗೆ ಮುಟ್ಟಿಸ್ಬೇಕಲ್ಲಪ್ಪ, ಕೊಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲ. ರಾಜಕೀಯ ದಿನ ಮಾಡ್ತಾನೆ ಇರ್ತೀವಿ, ದಿನ ರಾಜಕಾರಣ. ಅಭಿವೃದ್ಧಿ ಇದ್ರೆ ತಾನೇ ರಾಜಕಾರಣ. ಜನಕ್ಕೆ ಏನಾದ್ರು ಹೇಳ್ಕೊಳ್ಬೇಕಾದ್ರೆ ನಾವೇನು ಸಾಧನೆ ನಮ್ಗೆ ಮಾತು. ಈಗ ನಾವು 5 ಗ್ಯಾರಂಟಿ ಹೇಳಿದ್ದು, 5 ಗ್ಯಾರಂಟಿ ಮಾಡಿದೀವಿ. ಈ ಎತ್ತನೊಳೆ ಹೇಳಿದ್ದು ಅದನ್ನು ಈಗ ಮಾಡ್ಬೇಕು. ಇಬ್ರೇನು 136 ಜನ ಒಟ್ಟಿಗಿದ್ದೀವಿ. ಅಧಿಕಾರಿ ಆಗ್ಬೇಕು ನಮ್ಗೆ, ಯಾವ ಅಧಿಕಾರನೂ ಬೇಡ, ಯಾವ ಅಧಿಕಾರದ ಇದು ಇಲ್ಲ, ಏನು ಇಲ್ಲ. 136 ಜನ ಒಗ್ಗಟ್ಟಾಗಿದ್ದೀವಿ, ಆಯ್ತಾ. ಒಬ್ಬ ನಾಯಕ ಅಂತ ಅಂದಮೇಲೆ ನಾಯಕನಿಗೆ ಯಾವ ಅಧಿಕಾರಿನೂ ಬೇಕಾಗಿಲ್ಲ. ಅಲ್ಟಿಮೇಟ್ಲಿ ನಾವು ಆಲೋಚನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಅಭಿಪ್ರಾಯ ಕೇಳ್ತೀವಿ. ಒಬ್ಬ ಮಾತಾಡೋನು ಒಬ್ಬನೇ, ಡಿಸಿಷನ್ ಕೊಡೋನು ಒಬ್ಬನೇ. ಡಿಕೆ ಶಿವಕುಮಾರ್ ಮಾತಾಡಿದ್ಮೇಲೆ ಪರಮೇಶ್ವರ್ ಅವರು ಬಂದ್ರು. ಅವ್ರೇನ್ ಮಾತಾಡ್ತಾರೆ ನೋಡೋಣ ಅಂತಂದ್ರೆ, ಅವರು ಅಷ್ಟೇ ಡಿಕೆ ಶಿವಕುಮಾರ್ ರೀತಿನೇ ಹಾರಿಕೆ ಉತ್ತರ ಕೊಡ್ತಾರೆ. ಅಧಿಕಾರದ ವಿಚಾರವಾಗಿ ನಾವು ಚರ್ಚೆ ಮಾಡಿಲ್ಲ, ನಮ್ಮ ಕ್ಷೇತ್ರದ ಕೆಲಸಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅಂತ. ಹೋಮ್ ಮಿನಿಸ್ಟರ್ ಹೇಳಿಕೆ ಇದು, ನಾನು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಬರೋದಾಗಿ ಹೇಳಿದ್ದೆ, ಡಿಕೆ ಶಿವಕುಮಾರ್ ಅವರು ನಮ್ಮ ಮನೆಗೆ ಬರೋದಾಗಿ ಹೇಳಿದ್ರು, ಅದರಂತೆ ನಮ್ಮ ಮನೆಗೆ ಬಂದು ಹೋಗಿ ಚರ್ಚೆ ಮಾಡಿ ಹೋಗಿದ್ದಾರೆ, ಹಿಂಗಂದ್ರು ಹೋಮ್ ಮಿನಿಸ್ಟರ್. ಅಲ್ಲ ರೀ, ನಾನು ಅವರಿಗೆ ಹೇಳಿದ್ದೆ, ನಾನೇ ಬರ್ತೀನಿ, ನಮ್ಮದು ಎತ್ತಿನೊಳೆ ಯೋಜನೆ ವೇಗವಾಗಿ ಆಗ್ತಾ ಇಲ್ಲ, ಹಣ ಬಿಡುಗಡೆ ಆಗಬೇಕು, ಜೊತೆಗೆ ಅವರು ದೊಡ್ಡಬಳ್ಳಾಪುರದಲ್ಲಿ ಮತ್ತು ನನ್ನ ಕ್ಷೇತ್ರಕ್ಕೆ
ಏನು ಇಂಪೌಂಡಿಂಗ್ ಮಾಡೋದಕ್ಕೆ 5,000 ಎಕರೆ ಭೂಮಿಯಲ್ಲಿ ಪ್ರಸ್ತಾಪ ಮಾಡಿದರು. ಅದು ಅರ್ಧ ನನಗೆ 2,500 ಎಕರೆ ನನ್ನ ಕ್ಷೇತ್ರಕ್ಕೆ ಬರುತ್ತೆ, ಇನ್ನು 2,500 ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಬರುತ್ತೆ. ಅದಕ್ಕೇ ಅದನ್ನು ಬದಲಾಯಿಸಿ ಹಿಂದಿನ ಸರ್ಕಾರ ಅದನ್ನು ಸ್ಟಾಪ್ ಮಾಡಿ ಮುಂದೆ 2 ಕಡೆ 3 ಕಡೆ ಇಂಪೌಂಡ್ ಮಾಡೋದು ಅಂತ ಮಾಡಿದ್ದಾರೆ. ಅದನ್ನು ನಾವು ಆಗಬಾರ್ದು, ನಮ್ಮಲ್ಲೇ ಆಗಬೇಕು ಅಂಥೇಳಿ ಒಂದು ಆರ್ಗ್ಯುಮೆಂಟ್ ನಡೀತಾ ಇತ್ತು. ಅದಕ್ಕೋಸ್ಕರ ನಾನು ಬರ್ತೀನಿ, ಚರ್ಚೆ ಮಾಡಬೇಕು. ಬೇಗ ನಮಗೆ ಬಹುಶಃ ಮುಂದಿನ ವರ್ಷಕ್ಕಾದರೂ ಕೂಡ ತುಮಕೂರಿಗೆ ನೀರು ಬರಬೇಕು ಅಂತ ಹೇಳಿ ನಾನು ಹೇಳಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಫೋನ್ ಸಂಪರ್ಕದಲ್ಲಿ. ಹನುಮಂತು, ಸಿದ್ದರಾಮಯ್ಯನವರು ಒಂದು ಕಡೆ ಈ ಮೂಡಾ ಕೇಸ್ನಲ್ಲಿ ಸಿಕ್ಕಾಕೊಂಡು ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ರೇಸಿಲಿರುವಂತಹ ಪ್ರಬಲ ಆಕಾಂಕ್ಷಿಗಳು ಒಬ್ಬರನ್ನೊಬ್ಬರು ಮೀಟ್ ಮಾಡಿ ಕೆಲವೊಂದಿಷ್ಟು ಮಾತುಕತೆಗಳನ್ನು ಆಡ್ತಾ ಇದ್ರೂ ಕೂಡ ಹೊರಗಡೆ ಮಾತ್ರ ಏನೂ ಇಲ್ಲ ಅಂತ ತೋರಿಸ್ಕೊಂಡಂತಿದೆ ಅವರಿಬ್ಬರ ಹೇಳಿಕೆ. ಖಂಡಿತ ಶರತ್, ರಾಜಕಾರಣದಲ್ಲಿ ಈ ರೀತಿಯ ಬೆಳವಣಿಗೆಗಳು ಮತ್ತೆ ಒಂದಷ್ಟು ಕುತೂಹಲಕಾರಿ ಸಭೆಗಳು ನಡೆದಂತ ಸಂದರ್ಭದಲ್ಲಿ ಒಂದು ಆಂತರಿಕವಾದಂತಹ ಪ್ರಯತ್ನಗಳು ನಡೆಯುತ್ತೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮೂಡಾ ಪ್ರಕರಣದಲ್ಲಿ ಯಾವಾಗ ಸಿಲುಕೊಂಡ್ರು, ಅದರಲ್ಲೂ ಕಾನೂನಾತ್ಮಕ ಮತ್ತು ರಾಜಕೀಯ ಎರಡೂ ಹೋರಾಟಗಳನ್ನ ನಡೆಸುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಸಚಿವರು ಸೇರಿದಂತೆ ಹೈಕಮಾಂಡ್ ಸೇರಿದಂತೆ ಎಲ್ಲರೂ ಕೂಡ ಬೆನ್ನಿಗಿದ್ದೇವೆ ಅನ್ನೋ ಸ್ಪಷ್ಟವಾದಂತ ಸಂದೇಶವನ್ನ ಮೇಲ್ನೋಟಕ್ಕೆ ಕೊಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ತೆರೆಮರೆಯ ಕಸರತ್ತುಗಳು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಶುರು ಮಾಡಿರುವಂತದ್ದಂತೂ ಸತ್ಯ. ಆ ಕಾರಣಕ್ಕಾಗಿನೇ ಒಂದಷ್ಟು ಶಾಸಕರ ಬೆಂಬಲವನ್ನ ಪಡಿಲಿಕ್ಕೆ, ಶಾಸಕರಿಗೆ ಸಮಯವನ್ನ ಕೊಡುವಂತದ್ದಾಗ್ಲಿ, ಅವರ ಭೇಟಿ ಮಾಡುವಂತದ್ದಾಗ್ಲಿ ಒಂದು ಕಡೆಗೆ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಇವತ್ತು ಪರಮೇಶ್ವರ್ ಅವರು ಹಾಗೂ ಡಾಕ್ಟರ್ ಪರಮೇಶ್ವರ್ ಅವರು ಡಿ.ಕೆ ಶಿವಕುಮಾರ್ ಅವರು ಭೇಟಿಯಾಗಿರುವಂತದ್ದು ಎತ್ತಿನಹೊಳೆ ಯೋಜನೆಗೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇರುವಂತದ್ದು ಮತ್ತು ಅಭಿವೃದ್ಧಿ ವಿಚಾರಕ್ಕೆ ನಾವು ಚರ್ಚೆ ನಡೆಸಿದ್ದೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ರಾಜಕಾರಣಗಳು ಸೇರಿದಂತ ಸಂದರ್ಭದಲ್ಲಿ ಅಭಿವೃದ್ಧಿಯ ಜೊತೆಗೆ ಸಹಜವಾಗಿಯೇ ರಾಜಕೀಯ ವಿಚಾರಗಳು ಚರ್ಚೆ ಮಾಡೇ ಮಾಡ್ತಾರೆ, ರಾಜಕೀಯ ವಿದ್ಯಮಾನಗಳು ಕೂಡ ಚರ್ಚೆ ಮಾಡೇ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಸಿಎಂ ಬದಲಾವಣೆಯ ಕೂಗು ಮತ್ತೆ ರಾಜೀನಾಮೆಯ ಒತ್ತಾಯ ಜೊತೆಗೆ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಆದಂತ ವಿದ್ಯಮಾನಗಳ ಕುರಿತು ಕೂಡ ಚರ್ಚೆ ಮಾಡಿರುವಂತದ್ದು. ಅದು ಮೇಲ್ನೋಟಕ್ಕೆ ಬಹಿರಂಗವಾಗಿ ಯಾರು ಕೂಡ ಹೇಳಿಕೆ ಕೊಡೋಕೆಂದ್ರೆ ಇಬ್ಬರು ಕೂಡ ಹಿರಿಯ ನಾಯಕರು, ಒಬ್ರು ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಹಿರಿಯ ನಾಯಕರಾಗಿರುವಂತ ಇಬ್ಬರು ನಾಯಕರು ಇವತ್ತು ಸಭೆ ಸೇರಿರೋದ್ರಿಂದ ಬಹಿರಂಗವಾಗಿ ಹೇಳದೇ ಇದ್ರು ಕೂಡ ಸಿಎಂ ಸ್ಥಾನದ ಮೇಲೆ ಒಂದಷ್ಟು ಆಸೆ ಆಕಾಂಕ್ಷೆಗಳು ಇದ್ದಿರುವಂತ ಕಾರಣಕ್ಕಾಗಿ ತಮ್ಮದೇ ಆದಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಬಹಿರಂಗವಾಗಿ ಹೇಳ್ಬಿಟ್ರೆ ಅದು ಎಲ್ಲೋ ಒಂದ್ ಕಡೆಗೆ ಡ್ಯಾಮೇಜ್ ಆಗ್ಬಹುದು ಅನ್ನೋಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಮಾಹಿತಿಯನ್ನ ಗೌಪ್ಯವಾಗಿಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಒಂದಂತೂ ಸತ್ಯ, ಹೈಕಮಾಂಡ್ ಎಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುತ್ತೋ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳಿಗೆ ಕೂಗ್ ಬರೋದಿಲ್ಲ. ಅನಿವಾರ್ಯ ಪರಿಸ್ಥಿತಿ ಬಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದ್ರೆ ಸಹಜವಾದಂತ ಆಯ್ಕೆಯ ಪ್ರಕ್ರಿಯೆ ನಡೆಯುತ್ತೆ. ಆ ಒಂದು ಆಯ್ಕೆಯ ಪ್ರಕ್ರಿಯೆಯ ಸಂದರ್ಭಗಳಲ್ಲಿ ನಮ್ಮನ್ನು ಕೂಡ ಪರಿಗಣಿಸಲಿ ಅನ್ನುವಂತ ಒಂದಷ್ಟು ಕಸರತ್ತುಗಳು ಈಗ ಶುರುವಾದಂತೆ ಕಾಣಿಸುತ್ತೆ. ಶರತ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.